ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 2 ಎಕರೆ 28 ಗುಂಟೆ ಪ್ಯೂರ್ ರೆಡ್ ಸಾಯಿಲ್. ಮಣ್ಣು ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಸಾಲಿಡ್ ಆಗಿದೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ಇಲ್ಲಿ ಒಂದೇ ರೀತಿಯ ಬೆಳೆಗಳನ್ನ ಹಾಕಿಲ್ಲ ಇವರು, 2-3 ರೀತಿಯ ಬೆಳೆಗಳನ್ನ ಹಾಕಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈ ಜಾಗದ ವಿಶೇಷ ಏನಪ್ಪ ಅಂತಂದರೆ, ಇದರಲ್ಲಿ ಬೋರ್ ಇಲ್ಲ, ಓಪನ್ ವೆಲ್ಲೇ ನೀರು ಸ್ನೇಹಿತರೆ. ಓಪನ್ ವೆಲ್ಲಿ ಇವರು ವ್ಯವಸಾಯ ಮಾಡಿಕೊಂಡು ಇದ್ದಾರೆ. ನಿಮಗೆ ಇದು ಪರ್ ಎಕರ್ ಬಂದು ಇವರು 35 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 35 ಲಕ್ಷ ಹೇಳ್ತಾರೆ. ಇದು ನಮಗೆ ಓಪನ್ ವೆಲ್ಲೇ ವ್ಯವಸಾಯ ಮಾಡ್ತಾಯಿರೋದು. ಆಮೇಲೆ 4 ಕಡೆ ದಾರಿ ಇದೆ ಸ್ನೇಹಿತರೆ. ಇದು ಒಂದು ಕಡೆ ದಾರಿ ಅಲ್ಲ, 4 ದಿಕ್ಕಲ್ಲಿ ರೋಡ್ ಬರ್ತವೆ. ಇದು ನಿಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ ಒಂದು 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಅದು ಅಲ್ಲದೆ ಅಕ್ಕಪಕ್ಕ ಮನೆಗಳಿದ್ದಾವೆ, ಪಕ್ಕದಲ್ಲಿ ವಿಲೇಜ್ ಇದೆ ಸ್ನೇಹಿತರೆ. ನಾವು ಇವತ್ತು ಏನೇ ಮಾಡಿದ್ರು ಫಸ್ಟು ಬೆಲೆ ಕೊಡಬೇಕಾಗಿರೋದು ಒಳ್ಳೆ ನೀರಾವರಿಗೆ. ನೀರಾವರಿ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಸುಮಾರು ಕಡೆ ಸರಿಯಾಗಿ ಮಳೆಗಳಾಗಿಲ್ಲ, ಆದರೂ ನಮ್ಮ ಈ ಸೈಡೆಲ್ಲ ನಿಮಗೆ ಓಪನ್ ವೆಲ್ ನೀರಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇವರು ಈರುಳ್ಳಿ ಹಾಕಿದ್ದಾರೆ, ಸ್ವಲ್ಪ ಅರಿಶಿನ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಹಸು ಮೇವಿಗೆ ಇದು ಹಾಕ್ಕೊಂಡಿದ್ದಾರೆ, ಜೋಳ ಹಾಕ್ಕೊಂಡಿದ್ದಾರೆ. ಪೂರ ರನ್ನಿಂಗ್ ಕಲ್ಟಿವೇಷನ್ ಎಲ್ಲ ನಮಗೆ ತಾವು ನೋಡ್ಬೋದು. ಆಮೇಲೆ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ, ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಜಾಗ ಮಾತ್ರ ನಿಮಗೆ ಸ್ಕ್ವಯರಾಗಿ ಚೆನ್ನಾಗಿದೆ. ಇಲ್ಲಿ ನಾವು ಒಳ್ಳೆ ವ್ಯವಸಾಯ ಮಾಡಲಿಕ್ಕೆ ಸೂಪರಾಗಿದೆ. ಯಾಕೆಂದರೆ ಲೇಬರ್ಗಳ ಪ್ರಾಬ್ಲಮ್ ಇಲ್ಲ, ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ನಾವು ಕೂಡ ಒಂದು ಫಾರ್ಮ್ ಹೌಸ್ ಕಟ್ಕೋಬೋದು. ಜಾಗ ಸಾಲಿಡ್ ಆಗಿದೆ, ತಾರ್ ರೋಡ್ ಇದೆ. ನಿಮಗಿದು 1.5 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. 1.5 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. ತಾವು ನೋಡ್ಬೋದು ಸುತ್ತ. ಆಮೇಲೆ ಫಲ ಕೊಡುವಂತಹ ತೆಂಗಿನ ಮರಗಳು ಸ್ವಲ್ಪ ಇದ್ದಾವೆ, 15-20 ಇದ್ದಾವೆ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಸಸಿಗಳು ಕೂಡ ಇದ್ದಾವೆ ಸ್ನೇಹಿತರೆ. ಈ ಜಾಗದಲ್ಲಿ ನಾವು ಇಲ್ಲಿರೋದನ್ನೇ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೆ ಬೇಕಾಗಿರುವ ರೀತಿ, ಇಲ್ಲ ನಮ್ಮ ಆಸೆ ಏನಿದೆ ಆ ರೀತಿ ನಾವು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಕನಸು, ಆಸೆ, ನಾನು ಹಿಂಗಿರಬೇಕು, ಹಿಂಗೆ ಮಾಡಬೇಕು. ಪ್ರತಿಯೊಬ್ಬರಿಗೆ ನೋಡಿ ಓಪನ್ ವೆಲ್ಲಿ ನೀರು ಎಷ್ಟಿದೆ ನೋಡಿ ಸ್ನೇಹಿತರೆ. ಓಪನ್ ವೆಲ್ಲಿ ಸ್ವಲ್ಪ ಏನು ಬರಲ್ಲ ನಿಮಗೆ, ಆಯಿತಾ. ಪ್ರತಿಯೊಬ್ಬರು ಆಸೆ ಇದ್ದೇ ಇರ್ತಾರೆ, ನಾವು ಅಡಿಕೆ ಹಾಕಬೇಕು, ತೆಂಗು ಹಾಕಬೇಕು, ನನಗೆ ಈ ಥರ ಒಳ್ಳೆ ಚೆನ್ನಾಗಿರುವಂತಹ ಲ್ಯಾಂಡ್ ಇರೋದು ಬೇಕು ಅಂತ. ನಾವಿಲ್ಲಿ ನೋಡಿ ಸಪೋಟ ಹಾಕಿ, ದಾಳಿಂಬೆ ಹಾಕಿ, ತೆಂಗು ಹಾಕಿ, ಇನ್ನೂ ಸ್ವಲ್ಪ ತೆಂಗು ಹಾಕಿ, ಪೂರ ಒಂದಲ್ಲ ಒಂದು ಮಾಡಿಕೊಂಡು ಆರಾಮಾಗಿರ್ಬೋದು. ಇಲ್ಲ ವ್ಯವಸಾಯ ಮಾಡ್ತೀರಾ, ವ್ಯವಸಾಯನೂ ಮಾಡ್ಬೋದು. ಯಾಕೆಂದರೆ ಇವತ್ತು ಸಾವಯವ ಕೃಷಿ ಮಾಡಿದಷ್ಟು ಜನಗಳು ಸ್ವಲ್ಪ ಆರೋಗ್ಯವಾಗಿ, ಇನ್ನೂ ಸ್ವಲ್ಪ ಒಳ್ಳೆಯ ಆರೋಗ್ಯವಂತರಾಗಿ ಇರಬಹುದು. ಕೆಮಿಕಲ್ಸ್ ಯೂಸ್ ಮಾಡದೆ ನಾವು ಸ್ವಲ್ಪ ಆದಷ್ಟು ಹಟ್ಟಿ ಗೊಬ್ಬರ ಯೂಸ್ ಮಾಡಿಕೊಂಡು, ಅಂದರೆ ಇಲ್ಲಿ ನಾವು ಒಂದು 4 ಹಸನೋ 4 ಕುರಿನೋ ಕಟ್ಕೊಂಡು ಇಲ್ಲಿ ಸಾಕೊಂಡು ನಾವು ಆ ಗೊಬ್ಬರಗಳನ್ನೇ ಯೂಸ್ ಮಾಡ್ಕೊಂಡು ಚೆನ್ನಾಗಿ ನಾವು ಗೊಬ್ಬರ ಯೂಸ್ ಮಾಡ್ಕೊಂಡಿದ್ರೆ ನಮ್ಗೆ ಆ ಗೊಬ್ಬರನೇ ಜಮೀನಿಗೆ ಆಗುತ್ತೆ ಸ್ನೇಹಿತರೆ. ನಾವು ಇನ್ನೊಂದು ಕಡೆ ಗೊಬ್ಬರಗಳನ್ನ ತಗೋಬೇಕಾದ ಪ್ರಮೇಯ ಇಲ್ಲ, ಅದು ಅನುಕೂಲ ಆಗುತ್ತೆ ನೋಡಿ. ಎಲ್ಲ ಕೂಡ ಅಷ್ಟೇ. ನಮಗೆ ಇದು ಮೂಲ ಬಂದರೆ ನಿಮಗೆ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ.
ಯಾವಾಗಲೂ ಅಷ್ಟೇ ಪ್ರತಿಯೊಂದು ಲ್ಯಾಂಡ್ ನೀವು ಎಲ್ಲೇ ನೋಡಿ ಏನೇ ಮಾಡಿ ಮೂಲ ನಮಗೆ ಏನು ಇರಬೇಕು, ನಮಗೆ ಇಲ್ಲಿ ಜನರಲ್ ಪ್ರಾಪರ್ಟಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟೋ ಜನಗಳಿಗೆ ಇದು ಮಾಡೋದ್ರಿಂದ ಪ್ರೆಸೆಂಟು ಯಾರು ಇಲ್ಲಿ ಸ್ನೇಹಿತರೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮ ಮೂಲನೇ ಮುಖ್ಯ. ನಮಗೆ ಜಾಗ ಚೆನ್ನಾಗಿದೆ, ಪ್ರತಿಯೊಂದು ಅನುಕೂಲವಾಗಿದೆ. ಹೇಳಿದವರ ನಮ್ಮ ಮುಂದಿನ ಫ್ಯೂಚರ್ ಬೇಕು ಅಂತಂದ್ರೆ ನಾವು ಇವಾಗಿಂದ ಸಾವಯವ ಕೃಷಿ ನಮ್ಮಿಂದ ಒಬ್ರಿಗೆ ಅನುಕೂಲ ಆಗಬೇಕು ಅಂತಂದರೆ ಸಾವಯವ ಕೃಷಿ ಮಾಡಿದಾಗಲೇ ಅದಕ್ಕೊಂದು ಬೆಲೆ ಸ್ನೇಹಿತರೆ. ಯಾಕೆಂದರೆ ಯಾರು ಕೂಡ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಈ ಥರ ಇರಬೇಕಾದಾಗ ನಾವು ಕೂಡ ಸ್ವಲ್ಪ ಬದಲಾವಣೆ ಅನ್ನೋದನ್ನ ತರಬೇಕು, ಮಾಡಬೇಕು. ಒಬ್ಬರು ಶುರು ಮಾಡಿದ್ರೆ ಅನೇಕ ಜನರುಗಳು ಕೂಡ ಬದಲಾವಣೆ ಆಯ್ತಾರೆ ಸ್ನೇಹಿತರು. ಒಬ್ಬರನ್ನು ನೋಡಿ ಒಬ್ಬರು ಆ ಥರ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ಲ್ಯಾಂಡ್ಗಳನ್ನ ಹುಡುಕ್ತಾ ಇರ್ತಾರೆ. ನನಗೆ ಎಲ್ಲರೂ ಇಲ್ಲಿ ಕ್ಲೀನಾಗಿರಲಿ ಅಂತ. ಇವರು ಪರ್ ಎಕರ್ 35 lakhs ಹೇಳ್ತಾ ಇದ್ದಾರೆ. ನಾವು ನೇರ ಕೂತ್ಕೊಂಡಾಗ ನಮಗಿಲ್ಲಿ ನೆಗೋಷಿಯಬಲ್ ಆಗುತ್ತೆ. ನೇರ ರೈತರ ಹತ್ರನೇ ಸ್ನೇಹಿತರೆ. ಇಲ್ಲಿ ಯಾರು ಕೂಡ ತಗೊಂಡಿಲ್ಲ, ಯಾರು ಕೂಡ ಮಾಡಿಲ್ಲ. ಅದರಿಂದ ನಾವು ರೈತರ ಹತ್ರ ಮಾತಾಡಿದಾಗ ನಮಗೆ ಇದಕ್ಕೊಂದು ಬೆಲೆ ಸಿಗುತ್ತೆ. ನಿಮಗೆ ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ತಲುಪುತ್ತೆ. ನೋಡಿ ರೋಡ್ಗಳು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಅದೊಂದು ರೋಡು, ಇದೊಂದು ರೋಡು, ಇನ್ನು 3 ದಾರಿ ಒಂದು ಸೇರುತ್ತೆ ನೋಡಿ. ಸುತ್ತಲಾರು ಲ್ಯಾಂಡ್ಗಳಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.